ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪ್ರತಿಯೊಬ್ಬರು ಆರೋಗ್ಯವಂತ ಸಮಾಜಕ್ಕೆ ಕೈಜೋಡಿಸಿ ಎಂದು ನಲ್ಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಬಂಗಾರಯ್ಯ ತಿಳಿಸಿದ್ದಾರೆ. ಶುಕ್ರವಾರ ಸಮೀಪದ ನಲ್ಗೇತನಹಟ್ಟಿ ಗ್ರಾಮ ಪಂಚಾಯಿತಿ ರಾಮದುರ್ಗ ಗ್ರಾಮದಲ್ಲಿ ನಲ್ಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಹಾಗೂ ಬಸವೇಶ್ವರ ವೇದಿಕೆಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಚಿತ್ರದುರ್ಗ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಬಸವೇಶ್ವರ ಆಸ್ಪತ್ರೆ ವೈದ್ಯಕೀಯ ಸೇವೆ ನಡೆದಿರುವುದು ಸಂತಸದ ವಿಷಯ. ಇಂತಹ ಸೌಲಭ್ಯವನ್ನ ಪ್ರತಿಯೊಬ್ಬರು ಗ್ರಾಮದಲ್ಲಿ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದ್ದಾರೆ. ಬಸವೇಶ್ವರ ವೈದ್ಯಕೀಯ ಆಸ್ಪತ್ರೆಯ ವೈದ್ಯರಾದ ಅಭಿನವ, ಪ್ರಕೃತಿ, ಶ್ರೇಯಸ್, ಕಾರ್ತಿಕ್, ಶ್ರುತಿ, ಹರೀಶ್, ಗಿರೀಶ್, ನೀಲಾದ್ರಿ, ಯಶೋಧರ, ನಲ್ಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಬೋಸಯ್ಯ, ದ್ರಾಕ್ಷಾಯಣಿ, ಚಿದಾನಂದ, ಗ್ರಾಮಸ್ಥರಾದ ಎತ್ತಿನ ಓಬಯ್ಯ, ಪೂಜಾರಿ ಓಬಯ್ಯ, ಬಸವರಾಜ್ ಸೇರಿದಂತೆ ಸಮಸ್ತ ರಾಮದುರ್ಗ ಗ್ರಾಮಸ್ಥರು ಹಾಜರಿದ್ದರು. ಆ ಗ್ರಾಮವನ್ನು ನೀವು ನಿಮ್ಮ ಆಸ್ಪತ್ರೆಯ ವತಿಯಿಂದ ಆ ಗ್ರಾಮವನ್ನು ಒಂದು ವ್ಯವಸ್ಥಿತವಾದ ಒಂದು ಆರೋಗ್ಯದ ಶಿಬಿರವನ್ನು ಏರ್ಪಡಿಸಬೇಕು. ಆ ಗ್ರಾಮವನ್ನು ಸ್ವಚ್ಛತೆಯಿಂದ ಅವರ ಮಕ್ಕಳ ಆರೋಗ್ಯ ಮತ್ತು ಜನಗಳ ಆರೋಗ್ಯದ ಬಗ್ಗೆ ತಿಳುವಳಿಕೆ ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ನಮ್ಮ ಗ್ರಾಮಕ್ಕೆ ಬಸವೇಶ್ವರ ಆಸ್ಪತ್ರೆಯ ವತಿಯಿಂದ ಹಿಂದೆ ಡಾಕ್ಟರ್ ಬಂದು ಹೇಳಿದಾಗ ಆ ಕ್ಯಾಂಪ್ ಹೌಸ್ನವರು, ನಮ್ಮ ಬೆಂಗಳೂರು ನ್ಯಾಷನಲ್ ಕಾಲೇಜ್ ಕ್ಯಾಂಪ್ ಹೌಸ್ನವರು, ಸರ್ ಆಯ್ತು ಸರ್, ನಾವು ರಾಮದುರ್ಗ ಗ್ರಾಮವನ್ನು ನಾವು ದತ್ತು ತಗೊಂಡು ಅದರಲ್ಲಿ ಆ ಊರಲ್ಲಿ ಬರ್ತಕ್ಕಂಥ ಜನಗಳಿಗೆ ಆರೋಗ್ಯದ ಬಗ್ಗೆ ಏನೇನು ಸೌಲಭ್ಯಗಳು ಬೇಕು, ಅವ್ರಿಗೆ ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಅವರಿಗೆ ಆಪರೇಷನ್ ಆಗಲಿ ಮತ್ತು ಟ್ರೀಟ್ಮೆಂಟ್ ಆಗಲಿ ನಮ್ಮ ಆಸ್ಪತ್ರೆಯ ವತಿಯಿಂದ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟರು. ಆದ ಕಾರಣ ನಮ್ಮ ಬಸವೇಶ್ವರ ಆಸ್ಪತ್ರೆಯಿಂದ ಈಗ ಬಂದು ಕ್ಯಾಂಪ್ ಹೌಸ್ ನಿಮ್ಮ ಊರಿನ ಗ್ರಾಮದಲ್ಲಿ ನಾವು ಒಂದು ಕ್ಯಾಂಪ್ ಹೌಸ್ ಮಾಡ್ತೀವಿ, ನಾವು 22ನೇ ತಾರೀಕು ಅಂತ ಹೇಳಿದಾಗ ನಾವು ಅದಕ್ಕೆ ಒಪ್ಕೊಂಡು ಈ ನಮ್ಮ ಗ್ರಾಮದ ಎಲ್ಲ ಜನಗಳಿಗೂ ತಿಳಿಸಿದ್ದೀವಿ. ಆದ್ರೂ ಅನಿವಾರ್ಯದ ಕಾರಣ ಕೆಲಸಗಳಿಗೆ ಹೋಗಿರ್ತಾರೆ ಹಳ್ಳಿ ಜನ. ಫ್ರೆಂಡ್ಸ್ ಎಲ್ಲರೂ ಇದು ಚರ್ಮ ವಿಭಾಗ ಮತ್ತು ಹಾಸ್ಟೆಲ್ ಮತ್ತು ಕಣ್ಣಿನ ವಿಭಾಗ, ಸರ್ಜರಿ ವಿಭಾಗ ಮತ್ತು ENT ಮತ್ತು ಇನ್ನೊಬ್ಬರು ಟಿವಿ ವಿಭಾಗ ಮತ್ತು ಹೆಣ್ಮಕ್ಳು ನಾವೆಲ್ಲ ಬಂದಿದ್ದೀವಿ ಕ್ಯಾಂಪ್ಗೋಸ್ಕರ. ಸೊ ಎಲ್ಲರಿಗೂ ವೆಲ್ಕಮ್.